ನಮಸ್ಕಾರ ವೀಕ್ಷಕರ ನ್ಯೂಸ್7ಗೆ ಸ್ವಾಗತ. ನಾನು ರೀಟಾ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕು ಆಸ್ಪತ್ರೆಗೆ ದಿಢೀರನೆ ಭೇಟಿ ನೀಡಿದ ಸಿಇಒ ಶಶಿಧರ್ ಕುರೇರ್ ತಾಲೂಕು ಆಸ್ಪತ್ರೆಯಲ್ಲಿ ತೆಗೆದುಕೊಂಡಂತ ಕಾಮಗಾರಿಯನ್ನು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೇನೆ ಎಂದು ಮಾಧ್ಯಮದ ಮೂಲಕ ತಿಳಿಸಿದರು. ಇಲ್ಲಿ 2 ಯೋಜನೆ ಅಡಿಗಳಲ್ಲಿ ಕಾಮಗಾರಿಗಳನ್ನು ಅವುಗಳಲ್ಲಿ ಗುಣಮಟ್ಟದ ತಪಾಸಣೆಯನ್ನು ಮಾಡಲಿಕ್ಕೆ ಮತ್ತು ಜೊತೆಗೆ ತಾಲೂಕು ಆಸ್ಪತ್ರೆಯಲ್ಲಿ ಆಗುಹೋಗುಗಳ ಬಗ್ಗೆ ಪರಿಶೀಲನೆ ಮಾಡಿದ್ದೇನೆ ಎಂದು ಮಾತಾಡುತ್ತಾರೆ. ಇಲ್ಲಿ ಡಾಕ್ಟರ್ಗಳಲ್ಲಿ ಸ್ಪೆಷಲಿಸ್ಟ್ಗಳ ಕೊರತೆ ಇರುವುದರಿಂದ ಅದು ಮಾಧ್ಯಮಗಳ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ. ಒಟ್ಟಾರೆಯಾಗಿ ಇಲ್ಲಿ ಸ್ವಚ್ಛತೆ ಬಗ್ಗೆ ಎಲ್ಲಿ ಗಮನ ಹರಿಸಬೇಕಾಗಿದೆ. ಇನ್ನಷ್ಟು ಹೆಚ್ಚಾಗಿ ಬಂದಂಥ ಜನರಿಗೆ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಬೇಕಾಗಿದೆ. ಆಸ್ಪತ್ರೆಯಲ್ಲಿ ಇರುವಂತಹ ಸೌಕರ್ಯಗಳು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗಬೇಕೆಂದು ಹೇಳಿದರು. ಇಲ್ಲಿಯ ಒಳ್ಳೆಯ ಸ್ಪೆಷಾಲಿಟಿ ಕ್ರಿಯೇಟ್ ಮಾಡಲಾಗಿದೆ. ಸುಮಾರು 12 ಬೇಡಗಳು ಮತ್ತು ಒಳ್ಳೆಯ ರೀತಿಯಲ್ಲಿ ವೆಂಟಿಲೇಷನ್ ಮಷಿನ್ಗಳನ್ನು ICUಗಳಿಗೆ ತಕ್ಕಂತೆ ಬಳಕೆ ಮಾಡಲಾಗಿದೆ. ಇರುವಂತಹ ಡಾಕ್ಟರ್ಗಳು ಇನ್ನಷ್ಟು ಗುಣಮಟ್ಟದ ಸೇವೆಯನ್ನು ರೋಗಿಗಳಿಗೆ ಒದಗಿಸಬೇಕು ಹಾಗೂ ಆರೋಗ್ಯ ಸೇವೆ ಒಂದು ನಿರಂತರ ಪ್ರಕ್ರಿಯೆಯಾಗಿದೆ ಎಂದು ಉಲ್ಲೇಖಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸಂಜಯ್ ಯಡಹಳ್ಳಿ, ಶಿವಪ್ಪ ತೇಲಿ, THO ಬದ್ನೂರ್, ಸಿದ್ದು ನಕ್ಕರಗುಂದಿ, ದಯಾನಂದ್ ಹನ್ಮಕರ್, ಉದಯ್ ಅಂಬಿಗೇರ್, ರಂಗನಾಥ್ ಗೌಂಡಿ, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಜಿತ್ ಚಿಗ್ರಣ್ಣ ಅವರ ಜೊತೆಗೆ ರಿಯಾಜ್ ಅತ್ತಾರ್, ನ್ಯೂಸ್7 ಬಾಗಲಕೋಟೆ. ಇಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ತೆಗೆದುಕೊಂಡಂಥ ಕಾಮಗಾರಿಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ವಿ. ಸರಿ. ಅಲ್ಲಿ 2 ಯೋಜನೆಯಲ್ಲಿ ಕಾಮಗಾರಿಗಳನ್ನ ತೆಗೆದುಕೊಳ್ಳಲಾಗಿದೆ. ಅದರ ಗುಣಮಟ್ಟನ ತಪಾಸಣೆ ಮಾಡಲಿಕ್ಕೆ ನಾನು ಬಂದಿದ್ದೆ. ಜೊತೆಗೆ ಇಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಆಗ್ತಕ್ಕಂಥ ಏನು ಆಗುಹೋಗುಗಳ ಬಗ್ಗೆಯೂ ನಾನು ಅವ್ರ ಜೊತೆ ಮಾತಾಡ್ಕೊಂಡು ಏನೆಲ್ಲ ಇಲ್ಲಿ ಇಶ್ಯೂಸ್ ಇದೆ, ಸಮಸ್ಯೆ ಇದೆ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಫಿಸಿಷಿಯನ್ನು ಮತ್ತು ಸ್ಪೆಷಲಿಸ್ಟ್ಗಳ ಕೊರತೆ ಇರೋದ್ರ ಬಗ್ಗೆ ನಾನು ಗಮನಕ್ಕೆ ತಂದಿದ್ದಾರೆ. ಅದನ್ನು ಇಲ್ಲಿ ನಮ್ಮಲ್ಲಿ ಇದೆ, ಡೆಪ್ಯುಟೇಷನ್ ಮಾಡಲಿಕ್ಕೆ ಕ್ರಮ ತಗೋತೀವಿ. ಸೊ ಒಟ್ಟಾರೆಯಾಗಿ ಸ್ವಚ್ಛತೆ ಬಗ್ಗೆ ಅವ್ರಿಗೆ ಗಮನ ಹರಿಸ್ಕೊಳ್ಳಿ. ಸ್ವಚ್ಛತೆ ಕಾಣ್ತಾ ಇದೆ, ಬಟ್ ಇನ್ನೂ ಹೆಚ್ಚಿನದಾಗಿ ಜನ ಬಂದಂಥವ್ರಿಗೆ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿಕೊಂಡು ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಮತ್ತು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸೌಕರ್ಯಗಳನ್ನು ಸರಿಯಾಗಿ ಸದ್ಬಳಕೆ ಆಗ್ಬೋದು. ಈಗ ಒಳ್ಳೆಯ ಇಲ್ಲಿ ಫೆಸಿಲಿಟಿ ಕ್ರಿಯೇಟ್ ಮಾಡಲಾಗಿದೆ. ಮೇಲುಗಡೆ ಅಲ್ಲಿ ಸುಮಾರು ಒಂದು 12 ಬೆಡ್ಸು ಪ್ರಾಪರಾಗಿ ವೆಂಟಿಲೇಟರ್ಸ್ ಇಟ್ಕೊಂಡು ICU ಥರ ಅವ್ರು ಇಟ್ಕೊಂಡಿದ್ದಾರೆ. ಅದನ್ನು ಬಳಕೆ ಮಾಡಿ ಅಂತ ಅವ್ರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ. ಸೊ ಇಷ್ಟು ವಿಚಾರ ಸರ್. ಇದ್ರ ಬಗ್ಗೆ ಏನಾಗಿದೆ ಡಾಕ್ಟರ್, ಈಗ ನಮ್ಮ ಹಂತದಲ್ಲಿ ನಾವು ವಾಕಿನ್ ಇಂಟರ್ವ್ಯೂ ಮಾಡ್ತಾಯಿದ್ವಿ. ಪ್ರತಿ ವಾರ ಯಾರೇ ಡಾಕ್ಟರ್ಸ್ ಬಂದರೂ ನಾವು ಅವ್ರಿಗೆ ಸ್ಪೆಷಲೈಸೇಷನ್ ನೋಡಿಕೊಂಡು ಅವ್ರ ಅನುಭವನ ಎಕ್ಸ್ಪೀರಿಯೆನ್ಸ್ ನೋಡಿ ನಾವು ತುಂಬ್ಕೋತೀವಿ. ವಾಕಿನ್ ಇಂಟರ್ವ್ಯೂ ಮಾಡಿದ್ದೀವಿ. ಮತ್ತು ನಮ್ಮ NHM ಅಲ್ಲಿ ಸಹ ನಾವು ನೋಟಿಫಿಕೇಷನ್ ಹೊಡಿಸಿದ್ದೀವಿ. ಸೊ ಇಮಿಡಿಯೇಟಾಗಿ ಎಲ್ಲೆಲ್ಲಿ ಈಗ ನಮಗೆ ನೋಟಿಫಿಕೇಷನ್ ಅಧಿಸೂಚನೆ ಹೊಡಿಸಿದಾದಾಗೂ ಸಹ ಡಾಕ್ಟರ್ಸ್ಗಳು ಮುಂದೆ ಬರ್ತಾಯಿಲ್ಲ. ಸೊ ಅದನ್ನು ನಾವು ಸರ್ಕಾರ ಮಟ್ಟದಲ್ಲಿ ತಿಳಿಸಿದ್ದೀವಿ. ಸ್ವಲ್ಪ ಆಟೋರಿಯಮ್ಮು ಅವರಿಗೆ ಕೊಡ್ತಕ್ಕಂಥ ಸ್ಯಾಲ್ರಿ ಸ್ವಲ್ಪ ಹೆಚ್ಚಿಗೆ ಮಾಡಬೇಕಂತ. ಸೊ ಅದನ್ನು ಒಂದು ಚರ್ಚೆ ಮಾಡ್ತೀವಿ. ಸೊ ಇರೋ ಡಾಕ್ಟರ್ಸನ್ನು ಸರಿಯಾಗಿ ನಾವು ಅವ್ರಿಗೆ ಸೂಚನೆ ಕೊಟ್ಟು ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ವಿ. ಅವ್ರಿಗೂ ಸ್ವಲ್ಪ ಲೋಡ್ ಇದೆ, ನಮ್ಗೆ ಅರ್ಥ ಆಗ್ತಾಯಿದೆ. ಬಟ್ ವಿತ್ ಅವೈಲೇಬಲ್ ರಿಸೋರ್ಸಸ್ ದೇ ಆರ್ ಟು ವರ್ಕ್. ಸರ್, ಇದು ಅದು ಮಾಡ್ಬೋದು ಸರ್. ಈ ಪ್ರಕ್ರಿಯೆ ಅದು ನಿರಂತರ ಪ್ರಕ್ರಿಯೆ ರೀ. ಈಗ ನಾವು ವಾಕಿನ್ ಇಂಟರ್ವ್ಯೂ ಅಂತ ಪ್ರತಿ ವಾರ ಕರಿತೀವಿ. ಡಾಕ್ಟರ್ಸ್ಗಳು ಹೆಚ್ಚುವರಿಯಾಗಿ ಇಲ್ಲಿ ಬಂದ ತಕ್ಷಣ ಇಲ್ಲಿ ನಾವು ರೆಕ್ರೂಟ್ ಮಾಡ್ತೀವಿ. ಇಲ್ಲಿ ಲೋಡ್ ಜಾಸ್ತಿ ಇದೆ. 700ರಿಂದ 800 ಪ್ರತಿದಿನ OPD ಆಗ್ತಿದೆ ಅಂತಂದರೆ ಇಟ್ಸ್ ಅ ಬಿಗ್ ಲೋಡ್, ಭಾಳ ಲೋಡ್ ಇದೆ. ಹಾಗಾಗಿ ಆ ಕೊರತೆ ನಿಭಾಯಿಸಲಿಕ್ಕೆ. ಓಕೆ, ಥ್ಯಾಂಕ್ ಯು ಸರ್.